ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ಮೇಷರಾಶಿಯಲ್ಲಿ ಜನಿಸಿದ ಅನೇಕ ಮಹಿಳಾ ಮಣಿಗಳೇ, ಹೊರಗೆ ತುಂಬಾ ಧೈರ್ಯವಂತೆ ಆ ಥರ ನೀವು ಕಾಣಿಸ್ತಾ ಇರ್ತೀರ. ಆದರೆ ಒಳಗಡೆ ಅವರ ಮನಸ್ಸಿನಲ್ಲಿ ನಡೆಯುವ ಹೋರಾಟ ಯಾರಿಗೂ ಗೊತ್ತಾಗೋದಿಲ್ಲ. ಮೇಷರಾಶಿಯು ಮಂಗಳ ಗ್ರಹದ ಅಧೀನದಲ್ಲಿರೋದ್ರಿಂದ ಈ ರಾಶಿಯ ಮಹಿಳೆಯರು ಸಹಜವಾಗಿ ಸ್ಪಷ್ಟವಾಗಿ ಮಾತನಾಡ್ತಾ ಇರ್ತಾರೆ. ಸತ್ಯವನ್ನ ಮುಚ್ಚಿಡದೆ ಇರ್ತಾರೆ ಮತ್ತು ತಮ್ಮ ಹಕ್ಕಿಗಾಗಿ ನಿಲ್ಲುವವರು ಇವರಾಗಿರ್ತಾರೆ. ಆದರೆ ಇದೇ ಗುಣಗಳು ವೈವಾಹಿಕ ಜೀವನದಲ್ಲಿ ಕೆಲವೊಮ್ಮೆ ಅವರಿಗೆ ನೋವನ್ನ ಉಂಟು ಮಾಡುತ್ತೆ. ಯಾಕೆಂದ್ರೆ ಮೇಷರಾಶಿಯ ಮಹಿಳೆಯರಿಗೆ ಗಂಡನಿಂದ ಬೇಕಾದಷ್ಟು ಪ್ರೀತಿ, ಗಮನ ಮತ್ತು ಮಾನಸಿಕ ಸುಖ ಸಿಗದೆ ಇರುವ ಅನುಭವ ಬಹಳ ಬಾರಿ ಎದುರಾಗುತ್ತೆ. ಮೇಷರಾಶಿಯ ಮಹಿಳೆಯರ ಸಮಸ್ಯೆ ಏನಂದ್ರೆ ಅವರು ತಮ್ಮ ನೋವನ್ನ ಜಗತ್ತಿಗೆ ಹೇಳ್ಕೊಳ್ಳೋದಿಲ್ಲ, ಗಂಡನ ಮುಂದೆ ಬಗ್ಗೋದಿಲ್ಲ. ಆದ್ರೆ ಒಳಗಡೆ ಪ್ರತಿ ಕ್ಷಣ ಕೂಡ ಕಣ್ಣೀರು ಸುರಿಸ್ತಾ ಇರ್ತಾರೆ. ಗಂಡನ ನಿರ್ಲಕ್ಷ್ಯ, ಮಾತಿನ ಕಠಿಣತೆ, ಅರ್ಥ ಮಾಡಿಕೊಳ್ಳದ ಸ್ವಭಾವ ಅಥವಾ ಸದಾ ಕೆಲಸ ಕೆಲಸ ಅಂತ ಮನೆಗೆ ಸಮಯ ಕೊಡದ ಗುಣಗಳು ಮೇಷರಾಶಿಯ ಮಹಿಳೆಯ ಮನಸ್ಸನ್ನ ನಿಧಾನವಾಗಿ ಖಾಲಿ ಮಾಡುತ್ತೆ. ಪ್ರೀತಿಯನ್ನು ಕೇಳುವವಳಲ್ಲ, ಆದರೆ ಪ್ರೀತಿ ಸಿಗದಾಗ ತುಂಬ ಆಳವಾಗಿ ನೋವು ಅನುಭವಿಸುವವಳು ಮೇಷರಾಶಿಯ ಮಹಿಳೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಯ ಮಹಿಳೆಯರಿಗೆ ವಿವಾಹ ಜೀವನದಲ್ಲಿ ತೊಂದರೆಗಳಾಗಲು ಪ್ರಮುಖ ಕಾರಣ ಮಂಗಳ ಗ್ರಹದ ತೀವ್ರತೆ. ಮಂಗಳ ಗ್ರಹ ಬಲವಾಗಿದ್ದರೆ ಗಂಡು ಧೈರ್ಯಶಾಲಿಯಾಗಿರ್ತಾನೆ. ಆದರೆ ದುರ್ಬಲ ಅಥವಾ ಪೀಡಿತ ಮಂಗಳ ಇದ್ರೆ ಗಂಡನಲ್ಲಿ ಕೋಪ, ಅಹಂಕಾರ, ಮೌನ, ಅತಿಯಾದ ಗಂಭೀರತೆ ಅಥವಾ ದೂರವಿರುವ ಸ್ವಭಾವ ಇರುತ್ತೆ. ಇದರಿಂದ ಹೆಂಡತಿಗೆ ಬೇಕಾದ ಭಾವನಾತ್ಮಕ ಬೆಂಬಲ ಸಿಗುವುದಿಲ್ಲ. ಬಹಳಷ್ಟು ಮೇಷರಾಶಿಯ ಮಹಿಳೆಯರು ಈ ಪ್ರಶ್ನೆಯನ್ನ ತಮ್ಮೊಳಗೆ ಇಟ್ಕೊಂಡಿರ್ತಾರೆ. ನಾನು ಏನ್ ತಪ್ಪು ಮಾಡಿದೆ? ಗಂಡ ನನ್ನನ್ನು ಯಾಕೆ ಹೀಗೆ ನಡೆಸ್ಕೊಳ್ತಾ ಇದ್ದಾನೆ? ಯಾಕೆ ನನಗೆ ಗೌರವ ಇಲ್ಲ? ಯಾಕೆ ನನಗೆ ಬೆಲೆ ಇಲ್ಲ? ನನ್ನ ಮಾತು ಯಾಕೆ ಬೆಲೆ ಕೊಡ್ತಾ ಇಲ್ಲ ಅಂತ. ಆದ್ರೆ ಸತ್ಯ ಏನಪ್ಪಾ ಅಂತಂದ್ರೆ ಬಹುತೇಕ ಸಂದರ್ಭಗಳಲ್ಲಿ ತಪ್ಪು ಅವ್ರದಲ್ಲ, ಇದು ಗ್ರಹ ಸ್ಥಿತಿಗಳ ಪ್ರಭಾವ ಕೂಡ ಆಗಿರುತ್ತೆ. ವಿಶೇಷವಾಗಿ ಮಂಗಳ, ಶನಿ ಅಥವಾ ರಾಹುಕೇತುವಿನ ಪ್ರಭಾವ ಇದ್ರೆ ಗಂಡ ಮತ್ತು ಹೆಂಡತಿಯ ನಡುವೆ ಭಾವನಾತ್ಮಕ ಅಂತರ ಹೆಚ್ಚಾಗಿರುತ್ತೆ. ಕೆಲವು ಮೇಷರಾಶಿಯ ಮಹಿಳೆಯರಿಗೆ ಗಂಡ ಇದ್ರೂ ಅವನು ಮನೆಯಲ್ಲಿ ಇಲ್ಲದಂತೆ ಅನುಭವ ಆಗ್ತಾ ಇರುತ್ತೆ. ಮಾತು ಕಡಿಮೆ, ಪ್ರೀತಿ ಕಡಿಮೆ, ಸಮಯ ಕಡಿಮೆ. ಕೆಲವರಿಗೆ ಗಂಡನ ಕಠಿಣ ಮಾತುಗಳು ಮನಸ್ಸಿಗೆ ಗಾಯ ಮಾಡುತ್ತೆ, ಮತ್ತೆ ಕೆಲವರಿಗೆ ಮೌನವೇ ಶಿಕ್ಷೆಯಂತೆ ಅನಿಸುತ್ತೆ. ಈ ಎಲ್ಲವೂ ಮೇಷರಾಶಿಯ ಮಹಿಳೆಯ ಹೃದಯವನ್ನ ನಿಧಾನವಾಗಿ ಒಡೆಯುತ್ತೆ. ಆದ್ರೆ ಹೊರಗೆ ಅವರು ಬಲವಾದವರಂತೆ ನಟಿಸ್ತಾ ಇರ್ತಾರೆ. ಮೇಷರಾಶಿಯ ಮಹಿಳೆಯರು ಸ್ವಾಭಿಮಾನಿಗಳು. ಅವರು ಬೇಡಿಕೆ ಇಡುವುದಿಲ್ಲ, ಆದ್ರೆ ಗೌರವ ಇಲ್ದಿದ್ರೆ ಒಳಗಡೆ ತುಂಬಾ ನೋವನ್ನ ಅನುಭವಿಸ್ತಾ ಇರ್ತಾರೆ. ಗಂಡನಿಂದ ಸುಖ ಇಲ್ಲ ಎನ್ನುವ ಭಾವನೆ ಬಂದಾಗ ಅವರು ಮೊದಲಿಗೆ ತಮ್ಮನ್ನು ತಾವೇ ಪ್ರಶ್ನೆ ಮಾಡಿಸ್ಕೊಳ್ತಾ ಇರ್ತಾರೆ. ಆದ್ರೆ ಅವರ ಮನಸ್ಸು ಇಷ್ಟೊಂದು ಶುದ್ಧವಾಗಿರುತ್ತೆ, ಅವರು ಕುಟುಂಬವನ್ನ ಒಡೆಯಲು ಇಚ್ಛೆ ಪಡೋದಿಲ್ಲ. ಹಾಗೆ ಸಹಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಈ ಸಹನೆಯೇ ಕೆಲವೊಮ್ಮೆ ಅವರ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಸರಿಯಾಗಿ ನಿದ್ದೆ ಇಲ್ಲ, ಆತಂಕ, ಕೋಪ ಮತ್ತು ದೌರ್ಬಲ್ಯ ಇವು ನಿಧಾನವಾಗಿ ಅವರ ಜೀವನಕ್ಕೆ ಪ್ರವೇಶ ಮಾಡಿಬಿಡುತ್ತೆ. ಜ್ಯೋತಿಷ್ಯ ದೃಷ್ಟಿಯಿಂದ ನೋಡಿದ್ರೆ ಮೇಷರಾಶಿಯ ಮಹಿಳೆಯರಿಗೆ ವಿವಾಹ ಸುಖ ಹೆಚ್ಚಾಗಬೇಕಾದ್ರೆ ಮಂಗಳ ಶಾಂತಿ ಬಹಳ ಮುಖ್ಯ. ಮಂಗಳ ಶಾಂತಿ ಇಲ್ಲದೆ ಇದ್ರೆ ಗಂಡನಿಂದ ಪ್ರೀತಿ, ಮಾತು, ಬೆಂಬಲ ಸಿಗದೆ ಹೋಗುತ್ತೆ. ಜೊತೆಗೆ ಶನಿ ಪ್ರಭಾವ ಇದ್ರೆ ಗಂಡ ಹೆಂಡತಿಯ ನಡುವೆ ದೂರ ಹೆಚ್ಚಾಗುತ್ತೆ. ಇದರಿಂದ ಮೇಷರಾಶಿಯ ಮಹಿಳೆಯ ಜೀವನದಲ್ಲಿ ಒಂಟಿತನ ಹೆಚ್ಚಾಗುತ್ತೆ. ಆದ್ರೆ ಇಲ್ಲಿಯೇ ಒಂದು ಸತ್ಯವನ್ನ ಹೇಳ್ಬೇಕಾಗುತ್ತೆ. ಯಾವಾಗ್ಲೂ ಮೇಷರಾಶಿಯ ಮಹಿಳೆಯಲ್ಲಿ ಯಾವಾಗ್ಲೂ ಅವರ ಜೀವನದಲ್ಲಿ ದುಃಖ ಯಾವಾಗ್ಲೂ ಇರೋದಿಲ್ಲ. ಒಂದು ನಿರ್ದಿಷ್ಟ ಒಂದು ಮ್ಯಾಕ್ಸಿಮಮ್ ಟೈಮ್ ಏನಿದೆ ಆ ವಯಸ್ಸಿನ ನಂತರ ಅಥವಾ ಒಂದು ನಿರ್ದಿಷ್ಟ ಸಮಯದ ನಂತರ ಅವರ ಜೀವನದಲ್ಲಿ ಬದಲಾವಣೆ ಖಂಡಿತ ಬರುತ್ತೆ. ದೇವರು ಅವರಿಗೆ ಕೊಟ್ಟಿರುವ ಶಕ್ತಿ ಏನಂದ್ರೆ ಅವರು ಬಿದ್ರು ಮತ್ತೆ ಹೇಳ್ತಾರೆ. ಆದ್ರೆ ಅದಕ್ಕಾಗಿ ಅವರು ಕೆಲವು ಆತ್ಮೀಯ ಪರಿಹಾರಗಳನ್ನ ಮಾಡಿಕೊಳ್ಬೇಕು. ಮೇಷರಾಶಿಯ ಮಹಿಳೆಯರು ಪ್ರತಿ ಮಂಗಳವಾರ ಶಿವನ ಅಥವಾ ಹನುಮಂತನ ಆರಾಧನೆ ಮಾಡಿದ್ರೆ
ಮಂಗಳ ಗ್ರಹ ಶಾಂತವಾಗುತ್ತೆ. ವಿಶೇಷವಾಗಿ ಹನುಮಾನ್ ಚಾಲಿಸ ಓದುವುದರಿಂದ ಗಂಡನ ಕೋಪ ಮತ್ತು ಮನಸ್ಸಿನ ಕಠಿಣತೆ ನಿಧಾನವಾಗಿ ಕಡಿಮೆಯಾಗುತ್ತೆ. ಪ್ರತಿ ಶುಕ್ರವಾರ ತಾಯಿ ಲಕ್ಷ್ಮಿಯನ್ನ ಪೂಜಿಸಿ ಮನೆಯಲ್ಲೊಂದು ದೀಪ ಹಚ್ಚಿದರೆ ವೈವಾಹಿಕ ಜೀವನದಲ್ಲಿ ಶಾಂತಿ ಹೆಚ್ಚಾಗುತ್ತೆ. ಮೇಷರಾಶಿಯ ಮಹಿಳೆಯರು ಒಂದು ವಿಷಯವನ್ನು ನೆನಪಿಟ್ಕೊಳ್ಬೇಕಾಗುತ್ತೆ. ಅವರು ದೇವರಿಂದ ನಿರ್ಲಕ್ಷ್ಯ ಆದವರು ಖಂಡಿತ ಅಲ್ಲ. ಅವರ ಜೀವನದ ಕಷ್ಟಗಳು ಅವರನ್ನು ಮುರಿಯಲು ಅಲ್ಲ, ಬಲಪಡಿಸಲು ಬಂದಿವೆ. ಗಂಡನಿಂದ ಸುಖವಿಲ್ಲ ಎನ್ನುವ ಅನುಭವವು ಶಾಶ್ವತ ಅಲ್ಲ. ಸಮಯ ಬದಲಾಗುತ್ತೆ, ಗ್ರಹಗಳು ಚಲಿಸುತ್ತೆ ಮತ್ತು ದೇವರ ನ್ಯಾಯ ಯಾವಾಗಲೂ ತಡವಾದರೂ ಕೂಡ ತಪ್ಪೋದಿಲ್ಲ. ಈ ವಿಡಿಯೋವನ್ನು ನೋಡ್ತಿರುವ ಪ್ರತಿಯೊಬ್ಬ ಮೇಷರಾಶಿಯ ಮಹಿಳೆಗೆ ಒಂದು ಮಾತು: ನೀವು ದುರ್ಬಲರಲ್ಲ. ನಿಮ್ಮ ಸಹನೆ ನಿಮ್ಮ ಶಕ್ತಿ. ಆದರೆ ನಿಮ್ಮ ಆತ್ಮಗೌರವವನ್ನು ಮರೆಯೋದಕ್ಕೆ ಹೋಗಬೇಡಿ. ದೇವರ ಮೇಲೆ ನಂಬಿಕೆ ಇಟ್ಟು ಸರಿಯಾದ ಸಮಯಕ್ಕಾಗಿ ಕಾಯಿರಿ. ನಿಮ್ಮ ಜೀವನದಲ್ಲಿ ಶಾಂತಿ, ಪ್ರೀತಿ ಮತ್ತು ಗೌರವ ಮತ್ತೆ ಖಂಡಿತ ಬರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇಜನೋ ಸುಖಿನೋ ಭವಂತು.